atau sudah. Gimana? ವಿಷಯ ಗೊತ್ತದ ಈಗ ಕೆಡಿಪಿ ಮೀಟಿಂಗ್ನಾಗ ಅದು ಡಿಸ್ಕಸ್ ಮಾಡತ್ತೀವಿ. ಅದು ಏನೈತಿ ನನ್ನ ಪ್ರಕಾರ ಅದು ಲೀಸ್ ಲ್ಯಾಂಡ್ ಸರ್ಕಾರದಿಂದ ಅದು ಸಮಿತಿ ಸರ್ಕಾರದಿಂದ ಇವತ್ತು ದಿವಸ ಅದು ಲೀಸ್ ಆಗಿದ್ದ ಲ್ಯಾಂಡ್ ಏನ್ರಿ. ಲೀಸ್ ಇದ್ದವರು ಸಬ್ ಲೀಸ್ ಅಂತೂ ನಾವು ಅಂತ ಮಾಡಕ್ಕೆ ಬರಲ್ಲ. ಯಾಕೆ ನಾವೇ ನಮ್ಮದೇ ಅದು ಅಲ್ಲ. ಅದು ಈಗ ನಮ್ದು AVS ಸಮಿತಿ ನಮ್ದು ಐತಿ. AVS ಸಮಿತಿಗೆ ನಮಗೆ ಸರ್ಕಾರ ಲೀಸ್ ಕೊಟ್ಟೈತಿ. ಹಿಂದಿನ ನಾವು ಅಂದ್ರೆ ನಾವು ತೊಗೊಂಡಿವಿ ಒಂದೇ ಥರದ. ನಮಗೆ ಲೀಸ್ ಕೊಟ್ಟ ನಾವು ಸಬ್ ಲೀಸ್ ಕೊಟ್ಟರೆ ಅದು ಕಾಂಟ್ರಾಕ್ಟ್ ಏನು ಲೀಸ್ ಕಾಂಟ್ರಾಕ್ಟ್ ಏನಿರ್ತದಲ್ಲ ಸಬ್ ಲೀಸ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಕಂಡೀಷನ್ ಇರ್ತೈತಿ. ಸಬ್ ಲೀಸ್ ಮಾಡಿದ್ರೆ ಅದು ವೈಲೇಷನ್ ಆಗುತ್ತೆ. ಕಂಡೀಷನ್ ವೈಲೇಷನ್ ಆದರೆ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಏನ್ರಿ. ಅದಕ್ಕೆ ನಾವು ಏನು ಮಾಡ್ಬೇಕಾಗ್ತದೆ, ಇದನ್ನ ಹೀಗೆಲ್ಲ ಇತ್ತು ಅಂತ ಹಾಕಿ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಈ ಕಡೆ ನಾವು ಅಲ್ಲಲ್ಲ, ನಾವು ಮಾಲಕಲ್ಲ. ನಾವು ಮಾಲಕದ್ರೆ ನಾವು ಕೊಟ್ಬಿಡ್ತಿದ್ದೆ ಎಷ್ಟೋದನ್ನ ಗೊತ್ತಿಲ್ಲ ಏನು. ಅದಕ್ಕೆ ಸರ್ಕಾರಕ್ಕೆ ಬಂದು ಅದಕ್ಕೆ ಹಿಂಗೆ ಇದು ಮಾಡಿದ್ರೆ ನಡೆಯಂಗಿಲ್ಲ, ಅದು ಉಪಯೋಗ ಆಗಿಲ್ಲ. ಸುಮ್ಮನೆ ನಾಟಕ ಮಾಡೋದಾಗತ್ತೆ. ನೀವು ಜೆಂಡ ಹಾಕಿದ್ದು ನಾವು ಎದುರುಗಡೆ ಹೋಗೋದಾಗುತ್ತೆ. ಅದಕ್ಕಾದ್ರೆ ಸರ್ಕಾರಕ್ಕೆ ವಿಷಯ ಮಾತಾಡ್ತೀನಿ. ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಹಿಂಗೆ ಇರ್ತದೆ, ಹಿಂಗೆ ಲೀಸ್ ಬೇಡಲಿಕ್ಕೆ ಲೀಸ್ ಇದೆ. ಅವರು ನಾವೊಂದು NOC ಕೊಡ್ತೀವಿ. ಬೇಡಿದ್ದು ಒಂದು NOC ಕೊಡ್ತೀವಿ. ನಮಗೆ ಅಭ್ಯಂತರ ಇಲ್ಲ. ಆದ್ರೆ ನಾವು ಲೀಸ್ ಅದೀವಿ, ಸಬ್ ಲೀಸ್ ಮಾಡಬಾರ್ದು ಅಂತ ನಮ್ಮ ಕಂಡೀಷನ್ ಇದೆ. ಅದಕ್ಕೆ ನೀವು ಅದಕ್ಕೆ ನಾವು NOC ಕೊಡ್ತೀವಿ. ನಾವು ಅದನ್ನು NOC ಕೊಟ್ಟರೆ DC ಅವರು ಸರ್ಕಾರ ಬರೀತಾರೆ. ಥ್ರೂ ಐ ಥಿಂಕ್ RC ಥ್ರೂ ಹೋಗ್ಬೇಕಾಗ್ತದೆ. RC ಥ್ರೂ ಹೋಗ್ಬೇಕಾಗೈತಿ. RC ಥ್ರೂ ಕಳಿಸಿ ಅದನ್ನ ಸ್ವಲ್ಪ ಇದು ಮಾಡ್ತದೆ. ಆ ಪ್ರಯತ್ನ ಮಾಡ್ತೀನಿ. ಈಗ ಬಿಟ್ಟಿನ ಕೆಡಿಪಿಯಾಗ ಓಪನ್ ಡಿಸ್ಕಸ್ ಮಾಡ್ತೀನಿ ನಾನು. ಆಯ್ತಾ? ಆಯ್ತಾ ಇಲ್ಲೋ?